ನಮಸ್ಕಾರ ಸ್ವಾಮಿ. ನಾವು ಪಿರಮಿಡ್ ಸೊಸೈಟಿಯಿಂದ ಬಂದೀವಿ. PSSM ಹ್ಯಾಪಿ ವರ್ಲ್ಡ್ ಎನ್ನುವ ಒಂದು ಯೂಟ್ಯೂಬ್ ಚಾನಲಿಂದ ಬಂದೀವಿ ನಾವು. ನೀವು ನಿಮ್ಮ ಹೆಸರು ನಮಗೆ ಸ್ವಲ್ಪ ಪರಿಚಯ ಮಾಡಿ. ನಮ್ಮ ಹೆಸರು UMJ ಶಿವಯ್ಯ ಸ್ವಾಮಿ ಅಂತೇಳಿ, ಉದ್ದಾಳ ಮಠದ ಜಂಗಮ ಶಿವಯ್ಯ ಸ್ವಾಮಿ. ನಾವು ಆ್ಯಕ್ಚುಲಿ ಟ್ಯಾಕ್ಸ್ ಕನ್ಸಲ್ಟೆಂಟು ಮತ್ತು ಅರ್ಚಕರು, ಅಂದರೆ ಪುರೋಹಿತರು, ವೈದಿಕ ಜ್ಯೋತಿಷ ಇವೆಲ್ಲ ಕಲ್ತೀವಿ. ಸುಮಾರು ನಾವು ಮೆಡಿಟೇಷನ್ ಮಾಡಲಿಕ್ಕೆ ಡಿಗ್ರಿಯಿಂದ 2005ರಿಂದ ಮಾಡ್ತಾಯಿದ್ದೀವಿ. ನಾವು ಆ್ಯಕ್ಚುಲಿ ಮಾಡಿದ್ದು ಆದೂನಲ್ಲಿ ಸುಭಾಷ್ ಪತ್ರಿ ಅವ್ರ ಹತ್ರ ಮೆಡಿಟೇಷನ್ ಕಲಿತು ಆಗ ಡಿಗ್ರಿಲಿಂದಲೇ ಅದು ಮಾಡ್ತಾ ಜಸ್ಟ್ ಒಂದು 10 ನಿಮಿಷ ಮಾಡಿದ್ವಿ, ಆಮೇಲೆ 15 ನಿಮಿಷ 20 ನಿಮಿಷ ಮಾಡ್ತಾ ಈಗ ಸುಮಾರು ಒಂದು 3 ತಾಸು 2 ತಾಸುವರೆಗೆ ಮಾಡ್ತೀವಿ. ಅದು ಆ್ಯಕ್ಚುಲಿ ಮಾಡಿದ್ಮೇಲೆ ಏನಾಗ್ತಂದ್ರೆ ಬಾಡಿ ಎಲ್ಲ ಟೋಟಲ್ ವೆಯ್ಟ್ಲೆಸ್ ಆಗುತ್ತೆ. ಆಮೇಲೆ 6 ಸೆನ್ಸ್ ಅಂದರೆ ತ್ರಿನೇತ್ರ ಅಂತಂದರೆ ತ್ರಿನೇತ್ರ ಓಪನ್ ಆಗ್ಬಿಟ್ಟು, ತ್ರಿನೇತ್ರ ಓಪನ್ ಆದ ಕೂಡಲೇ ಅಲ್ಲಿ ಎಲ್ಲ ವೀಲ್ ಟೈಪ್ ಹೋಗ್ತಾ ಇರ್ತದೆ. ಟೋಟಲ್ ಬಾಡಿ ಎಲ್ಲ ವೆಯ್ಟ್ಲೆಸ್ ಆಗಿಬಿಡ್ತದೆ. ವೆಯ್ಟ್ಲೆಸ್ ಆಗಿ ಟೋಟಲ್ ಬಾಡಿ ಎಲ್ಲ ಮೇಲ್ಗಡೆ ಆಕಾಶದಲ್ಲಿ ತಿರುದಂಗೆ ಆಗ್ತದೆ. ಇನ್ನು ಒಂದು ಯಾವುದೇ ಒಂದು ನಮಗೆ ಮಾಹಿತಿ ತೊಗೋಬೇಕು ಅಂದರೆ, ಇನ್ಫಾರ್ಮೇಷನ್ ತೊಗೋಬೇಕಂದ್ರೆ ನಾವು 6 ಸೆನ್ಸ್ ಯಾವ ಥರ ಆಗ್ತದೆ. ಈ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಯಾವುದೋ ಒಂದು ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ನಾವು ಜ್ಯೋತಿಷ ಹೇಳ್ಬೇಕಂದ್ರೆ ಸುತ್ತ ನಾವು ಆ್ಯಕ್ಚುಲಿ ಪಂಚಾಂಗ ಅವೆಲ್ಲ ತೆಗೆಯಲ್ಲ ಹೆಚ್ಚು. ಈ 6 ಸೆನ್ಸಿಂದ ಅಂದರೆ ಮೆಡಿಟೇಷನ್ ಅಂದರೆ ಭಾಳ ನಾವು ಹೇಳ್ತಾ ಇರ್ತೀವಿ. ಅಂದರೆ ಯಾವುದೋ ಒಂದು ಹೇಳ್ಬೇಕಂತಂದ್ರೆ ಇದು ಎಲ್ಲೋ ನಡೆದತ್ತಲ್ಲ ಅಂತ. ಯಾಕಂದರೆ ಮೆಡಿಟೇಷನ್ಲೇ ಗೊತ್ತಾಗ್ಬಿಡ್ತೀವಿ. ಏನೋ ಒಂದು ನಾವು ತಿಳ್ಕೊಬೇಕು ಅಂತಂದ್ರೆ ಅದನ್ನ ಕ್ವಶನ್ ಮಾರ್ಕ್ ಹಾಕಿದಾಗ ಅದು ಆನ್ಸರ್ ನಮಗೆ ಹಿಂದೆಲ್ಲೇ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ನಾವು ಭಕ್ತರಿಗೆ ಯಾರಿಗೇನು ಹೇಳ್ತಿರ್ತು, ಇದಕ್ಕೆ ಹಿಂಗಾಗ್ತದೆ ಅಂತೇಳಿ. ಅದು ಆ್ಯಕ್ಚುಲಿ 100% 100% ಸಕ್ಸಸ್ ಆಗ್ಯಾವ ಅವ್ರಿಗೆ, ಭಾಳ ಸಕ್ಸಸ್ ಆಗ್ಯಾವ. ಅದಕ್ಕೆ ಮೆಡಿಟೇಷನ್ ಮಾಡೋದು ಇನ್ನೂ ಒಂದು ಹೆಡ್ಡೇಕ್ ಇಲ್ಲ. ಆ್ಯಕ್ಚುಲಿ ಭಾಳ ನಮ್ಗೆ ಹೆಡ್ಡೇಕ್ ಇರ್ತದೆ. ಆ ಹೆಡ್ಡೇಕ್ ಇಲ್ಲ, ಬಾಡಿ ಪೇಯ್ನ್ಸ್ ಇರೋಲ್ಲ, ಭಾಳ ತುಂಬ ಚೆನ್ನಾಗಿರುತ್ತೆ. ಕಾನ್ಸಂಟ್ರೇಷನ್ ಮತ್ತು ಭಾಳ ಚೆನ್ನಾಗಿರುತ್ತೆ. ಅಂದರೆ ಏಕಾಗ್ರತೆ ಭಾಳ ಚೆನ್ನಾಗಿರ್ತದೆ. ಈಗ ಸುಮಾರು ನಾವು 2005ರಿಂದ 50ವರೆಗೆ ಮಾಡ್ತಾಯಿದ್ದೀವಿ. ನಂದು ಟೈಮಿಂಗು ಬೆಳಿಗ್ಗೆ 3:30ಗೆ ಎದ್ದು ಹೋಗ್ತೀನಿ. ನಾನು 3:30 ಎದ್ದೋಗಿ 4 ಗಂಟೆಗೆ ಸ್ವಲ್ಪ ಎಕ್ಸಸೈಸ್ ಆ ಥರ ಮಾಡಿ ಸ್ವಲ್ಪ ಪೂಜಾ ಸ್ನಾನ ಮಾಡ್ಕೊಂಡು 1 ತಾಸು ಮಾತ್ರ 1.5 ತಾಸು ಮೆಡಿಟೇಷನ್ ಮಾಡ್ತೀನಿ. ಇದು ಸರ್. ತುಂಬ ಧನ್ಯವಾದಗಳು. ಧ್ಯಾನ ಯಾವ ಥರ ಮಾಡ್ತೀರಿ ಸ್ವಾಮೀಜಿ ನೀವು? ಬ್ರೀತಿಂಗ್ ಅಬ್ಸರ್ವೇಷನ್ ಸರ್. ಸಹಜವಾದ ಉಸಿರಾಟದೊಂದಿಗೆ ಗಮನ. ಹೌದು ಸರ್. ಆ್ಯಕ್ಚುಲಿ ನಾವು ಏನು ಮಾಡ್ತೀವಿ, ಇದೊಂದು ನಮ್ಮ ಗುರುಗಳು ಹೇಳಿದ್ದು, ಫಸ್ಟು ಗುರುವಿನ ಧ್ಯಾನ ಮಾಡ್ಕೊಂಡು ಕೂಡಲೇ ಆಮೇಲೆ ಬ್ರೀತಿಂಗ್ ಅಬ್ಸರ್ವೇಷನಲ್ಲಿ ಅಪ್ ಡೌನ್ ಬ್ರೀತಿಂಗ್ ಮಾಡ್ತಾಯಿತ್ತು. ಅಪ್ ಡೌನ್ ಸ್ವಲ್ಪ ಮಾಡೋ ಹೊತ್ತಾಗ ಸ್ವಲ್ಪ ಒಂದು 5 ಮಿನಿಟ್ಸ್ ಕಾನ್ಸಂಟ್ರೇಷನ್ ಎಲ್ಲ, ಆಮೇಲೆ ಎಷ್ಟು 5 ಮಿನಿಟ್ಸ್ ಆದ ಕೂಡಲೇ ಕಾನ್ಸಂಟ್ರೇಷನ್ ಎಲ್ಲ ಒಂದೇ ಕಡೆ ಇದಾಗುತ್ತೆ. ಚೆನ್ನಾಗಿರುತ್ತೆ. ಇದರಿಂದ ನಿಮಗೆ ಭಾಳ ಲಾಭನೇ ಆಗಿದೆ, ಆರೋಗ್ಯ ಪಡೆದ 100% ಲಾಭನೇ ಆಗಿದೆ. ನಾವೆಲ್ಲ ಭಕ್ತಾದಲ್ಲಿ ಹೇಳ್ತಾ ಇರ್ತೀವಿ ಯಾವುದನ್ನು ಕಾರ್ಯಕ್ರಮದಲ್ಲಿ, ಈ ಥರ ಮೆಡಿಟೇಷನ್ ಮಾಡಿದ್ರೆ ನಿಮಗೆಲ್ಲ ಬೆನಿಫಿಟ್ಸ್ ಇರ್ತಾವೆ ಅಂತ ಹೇಳ್ತಾ ಇರ್ತೀವಿ. ಇನ್ನೂ ಒಂದು ಹ್ಯಾಬಿಟ್ಸು, ಬ್ಯಾಡ್ ಹ್ಯಾಬಿಟ್ಸು ಮಾತ್ರ ಮೈಂಡಲ್ಲಿ ಏನು ಬರೋಲ್ಲ. ಭಾಳ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸರ್. ಹ್ಯಾಬಿಟ್ಸ್ ಒಂದು ಭಾಳ ಬರೋಲ್ಲ. ಇದರಿಂದ ಆನಂದವೇ ಇದೆ. ಆನಂದ ಅಷ್ಟು ಇಷ್ಟ ಅಲ್ಲ, ಭಾಳ ಆನಂದ ಇದೆ ಸರ್. ಇನ್ಫಿನಿಟಿವ್ ಆನಂದ ಸರ್. ಥ್ಯಾಂಕ್ ಯು ಸ್ವಾಮಿ, ತುಂಬ ಧನ್ಯವಾದಗಳು.